ಮಕ್ಕಳ ಭವಿಷ್ಯಕ್ಕೆ ಮುಖ್ಯವಾದಂತಹ ಸತ್ಯ. ಒಂದು ದಿನ ನಿಮ್ಮ ಮಗು ದೊಡ್ಡವನಾಗಿ ನಿಮ್ಮ ಮುಂದೆ ನಿಂತು ಕೇಳಬಹುದು, ಅಪ್ಪ, ನಾನು ಚಿಕ್ಕವನಾಗಿದ್ದಾಗ ನನಗೆ ನಿಮ್ಮ ಸಮಯ ಬೇಕಿತ್ತು, ಆದರೆ ನೀವು ನನಗೆ ಫೋನು ಕೊಟ್ಟಿರಿ, ಯಾಕೆ? ಆ ದಿನ ಉತ್ತರ ಕೊಡೋದು ತುಂಬ ಕಷ್ಟ ಆಗಬಹುದು. ಇವತ್ತು ಮಕ್ಕಳು ಮೌನವಾಗಿರೋಕ್ಕೆ ಕಾರಣ ಒಳ್ಳೆಯತನ ಅಲ್ಲ, ಅವರ ಮನಸ್ಸು ನಿಧಾನವಾಗಿ ಒಂಟಿಯಾಗಿರುತ್ತದೆ. ಮಕ್ಕಳು ಆಗ ಆಟ ಆಡುವುದಿಲ್ಲ, ಈಗ ಆಟವನ್ನು ಆಡುವುದಿಲ್ಲ, ಸ್ಕ್ರೀನ್ ನೋಡ್ತಿದ್ದಾರೆ, ಕನಸು ಕಾಣುವುದಿಲ್ಲ, ಇತರರ ಜೀವನ ನೋಡ್ತಾ ಇದ್ದಾರೆ. ನಗು ಕಡಿಮೆ ಆಗುತ್ತಿದೆ, ಕೋಪ ಜಾಸ್ತಿ ಆಗುತ್ತಿದೆ. ಮತ್ತು ಅತ್ಯಂತ ನೋವಿನ ಸತ್ಯ ಏನು ಅಂದರೆ, ಮಕ್ಕಳು ತಪ್ಪಾಗುತ್ತಿಲ್ಲ, ನಾವು ನಿಧಾನವಾಗಿ ಅವರನ್ನು ಕಳೆದುಕೊಳ್ಳುತ್ತಿದ್ದೇವೆ. ಮಗು ಹುಟ್ಟುವಾಗ ದೇವರಂತೆ ಇರುತ್ತದೆ. ಅದಕ್ಕೆ ದ್ವೇಷ ಗೊತ್ತಿರೋದಿಲ್ಲ, ಸುಳ್ಳು ಗೊತ್ತಿರೋದಿಲ್ಲ, ಅಹಂಕಾರ ಗೊತ್ತಿರೋದಿಲ್ಲ. ಅದು ನಮ್ಮ ಮಾತುಗಳಿಂದ ಬದುಕು ಕಲಿಯುತ್ತದೆ. ಮನೆಯಲ್ಲಿ ಪ್ರೀತಿ ಇದ್ದರೆ ಮಗು ಮೃದುವಾಗುತ್ತದೆ, ಮನೆಯಲ್ಲಿ ಜಗಳ ಇದ್ದರೆ ಮಗು ಭಯದಲ್ಲೇ ಬೆಳೆಯುತ್ತದೆ. ಕೆಲವು ಮಕ್ಕಳು ರಾತ್ರಿ ಮೌನವಾಗಿ ಅಳುತ್ತಾರೆ, ಆದರೆ ದೊಡ್ಡವರಿಗೆ ಅದು ಕಾಣುವುದೇ ಇಲ್ಲ. ಯಾಕೆಂದರೆ ಮಕ್ಕಳ ಕಣ್ಣೀರಿಗಿಂತ ಮೊಬೈಲ್ ನೋಟಿಫಿಕೇಶನ್ ನೋಡೋದು ಜಾಸ್ತಿ ಮಾಡ್ತಿದ್ದೇವೆ. ಮಕ್ಕಳಿಗೆ ದುಬಾರಿಯ ಬಟ್ಟೆ ಬೇಕಿಲ್ಲ, ಅವರಿಗೆ ಬೇಕಾಗಿರೋದು ನಿನ್ನ ಜೊತೆ ನಾನು ಇದ್ದೀನಿ ಅನ್ನುವ ಭರವಸೆಯ ಪ್ರೀತಿ ಮಾತು. ಮೊಬೈಲ್ ಸತ್ಯ. ಇವತ್ತು ಅಳುವ ಮಗುವಿಗೆ ಹಾಲು ಕೊಡುವುದಕ್ಕಿಂತ ಮೊದಲು ಫೋನ್ ಕೊಡ್ತಿದ್ದಾರೆ. ಮೊದಲು ಕತೆ ಹೇಳಿ ಮಲಗಿಸುತ್ತಿದ್ದರು, ಈಗ ಯೂಟ್ಯೂಬ್ ಹಾಕಿ ಮಲಗಿಸುತ್ತಿದ್ದಾರೆ. ಹೌದು ಸರ್, ಟೆಕ್ನಾಲಜಿ ತಪ್ಪಲ್ಲ, ಆದರೆ ಪ್ರೀತಿಯ ಜಾಗದಲ್ಲಿ ಮೊಬೈಲ್ ಬಂದರೆ ಮಗುವಿನ ಮನಸ್ಸು ಖಾಲಿಯಾಗುತ್ತದೆ. ಕೆಲವು ಮಕ್ಕಳು ಈಗ ಅಪ್ಪ ಅಮ್ಮ ಜೊತೆ ಮಾತನಾಡುವುದೇ ಕಡಿಮೆ ಮಾಡ್ತಿದ್ದಾರೆ, ಯಾಕೆಂದರೆ ಅವರಿಗೆ ಕೇಳುವವರು ಸಿಗುತ್ತಿಲ್ಲ. ಮಕ್ಕಳ ಕೈಗೆ ಫೋನ್ ಕೊಡುವ ಮುಂಚೆ ಒಮ್ಮೆ ಅವರ ಕಣ್ಣಲ್ಲಿ ನೋಡಿ. ಅವರಿಗೆ ಸ್ಕ್ರೀನ್ ಬೇಡ, ನಿಮ್ಮ ಗಮನ ಬೇಕಿರಬಹುದು. ಶಾಲೆ ಮತ್ತು ಒತ್ತಡ. ಪ್ರತಿ ಮಗು ಫಸ್ಟ್ ರ್ಯಾಂಕ್ ಬರಬೇಕೆಂದೇ ಇಲ್ಲ. ಕೆಲವರು ಚಿತ್ರದಲ್ಲಿ ಚಾಣಾಕ್ಷರಿರುತ್ತಾರೆ, ಕೆಲವರು ಹಾಡಿನಲ್ಲಿ ಇರುತ್ತಾರೆ, ಕೆಲವು ಮಕ್ಕಳು ಆಟದಲ್ಲಿ ಇರುತ್ತಾರೆ, ಕೆಲವು ಮಕ್ಕಳು ಮಾತಿನಲ್ಲಿ ಇರುತ್ತಾರೆ. ಆದರೆ ನಾವು ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ತೂಕ ಮಾಡುತ್ತಿದ್ದೇವೆ. ಹೋಲಿಕೆ ಅನ್ನೋ ವಿಷಯ ಎಷ್ಟೋ ಮಕ್ಕಳ ಆತ್ಮವಿಶ್ವಾಸ ಕೊಂದಿದೆ. ಪಕ್ಕದ ಮನೆಯ ಮಗು ನೋಡು, ಈ ಒಂದು ಮಾತು ಎಷ್ಟೋ ಮಕ್ಕಳ ಮನಸ್ಸು ಒಡೆದಿದೆ. ಕೆಲವು ಮಕ್ಕಳು ಓದಿನಲ್ಲಿ ಹಿಂದೆ ಬೀಳುವುದಕ್ಕೆ ಕಾರಣ ಅವರಿಗೆ ಬುದ್ಧಿ ಕಡಿಮೆ ಅಂತ ಅಲ್ಲ, ಅವರ ಮನಸ್ಸು ತುಂಬ ಒಂಟಿಯಾಗಿರಬಹುದು. ಕೆಲವು ಅಪ್ಪ ಅಮ್ಮ ಮಕ್ಕಳು ದೊಡ್ಡವರು ಆಗಬೇಕು ಅಂತ ದುಡಿತಾರೆ, ಆದರೆ ಮಕ್ಕಳ ಜೊತೆ ಕುಳಿತು 10 ನಿಮಿಷ ಮಾತನಾಡೋಕ್ಕೂ ಸಮಯ ಇರುವುದಿಲ್ಲ. ಹಣ ಕೊಟ್ಟು ಆಟಿಕೆ ಕೊಳ್ಳಬಹುದು, ಆದರೆ ಬಾಲ್ಯವನ್ನು ಮತ್ತೆ ಕೊಳ್ಳಲಾಗುವುದಿಲ್ಲ. ಒಂದು ದಿನ ಮಗು ದೊಡ್ಡವನಾಗುತ್ತೆ, ಆಮೇಲೆ ನೀವು ಸಮಯ ಕೊಟ್ಟರೂ ಅವರಿಗೆ ಸಮಯ ಇರುವುದಿಲ್ಲ. ನೆನಪಿರಲಿ, ಮಕ್ಕಳಿಗೆ ನೆನಪಾಗೋದು ನೀವು ಕೊಟ್ಟ ಹಣ ಅಲ್ಲ, ನೀವು ಕೊಟ್ಟ ಪ್ರೀತಿ ಮಾತ್ರ. ಚಿಕ್ಕ ವಯಸ್ಸಿನ ಗಾಯಗಳು ದೊಡ್ಡವರಾದ ಮೇಲೂ ಮನಸ್ಸಿನಲ್ಲಿ ಉಳಿಯುತ್ತವೆ. ಮಕ್ಕಳ ಜೊತೆ ಮಾತನಾಡಿ, ಇಲ್ಲದಿದ್ದರೆ ಅವರು ಒಂದು ದಿನ ಸಂಪೂರ್ಣ ಮೌನವಾಗಬಹುದು. ಒಳ್ಳೆಯ ಮಗು ಬೆಳೆಸುವುದು ಶಾಲೆಯ ಕೆಲಸ ಮಾತ್ರ ಅಲ್ಲ, ಅದು ಮನೆಯ ಜವಾಬ್ದಾರಿ ಕೂಡ. ಒಂದು ಮರ ಬೆಳೆಸೋಕೆ ಪ್ರತಿದಿನ ನೀರು ಹಾಕ್ತೇವೆ, ಆದರೆ ಮಕ್ಕಳ ಮನಸ್ಸಿಗೆ ಪ್ರೀತಿ ಹಾಕೋದು ಮರೆತಿದ್ದೇವೆ. ಇವತ್ತು ನಿಮ್ಮ ಮಗು ಚಿಕ್ಕವನಿರಬಹುದು, ನಿಮ್ಮ ಕೈ ಹಿಡಿದು ನಡೆಯುತ್ತಿರಬಹುದು, ಆದರೆ ನಾಳೆ ಅದೇ ಮಗು ನಿಮ್ಮ ಜೀವನದ ನೆನಪು ಆಗಬಹುದು. ಸರ್, ಮಕ್ಕಳಿಗೆ ದೊಡ್ಡ ಮನೆ ಬೇಕಿಲ್ಲ, ದೊಡ್ಡ ಹೃದಯದ ಅಪ್ಪ ಅಮ್ಮಂದಿರು ಬೇಕು. ಮೊಬೈಲ್ ಕೊಡುವ ಮುಂಚೆ ಒಮ್ಮೆ ಅಪ್ಪುಗೆ ಕೊಡಿ, ಗದರಿಸುವ ಮುಂಚೆ ಒಮ್ಮೆ ಕೇಳಿ. ಯಾಕೆಂದರೆ ಮಕ್ಕಳ ಬಾಲ್ಯ ಮತ್ತೆ ಬರೋದಿಲ್ಲ ಸರ್. ಇವತ್ತು ರಾತ್ರಿ ನಿಮ್ಮ ಮಕ್ಕಳ ಜೊತೆ 10 ನಿಮಿಷ ಮಾತನಾಡಿ, ಬಹುಶಃ ಅವರ ಭವಿಷ್ಯ ಬದಲಾಗಬಹುದು. ಇಂತಹ ಸತ್ಯವಾದ ಹಿತನುಡಿಗಳು ಮತ್ತು ಜೀವನ ಸತ್ಯ ಮಾತುಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.
ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಅಂತಹ ವಿಡಿಯೋಗಳನ್ನು ನಿಮಗೆ ತಲುಪಿಸುತ್ತೇವೆ. ನೀವು ಮಾಡಬೇಕಾದದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ನಮ್ಮ ಸಮಸ್ತ ವೀಕ್ಷಕರೇ.